ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಈ ಮಜವಾದ ಸಂಚಿಕೆಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಬಾಗ್ಲು ಅಂದ್ಮೇಲೆ ಇರ್ಲೇಬೇಕು ತೋರಣ. ಒಬ್ಬಟ್ಟು ಅಂದ್ರೆ ನೆನಪಾಗೋದು ಹೂರಣ. ಮಜಾ ಭಾರತದಲ್ಲಿ ಇವರ ಮಾತೆ ರಸಾಯನ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಗೈಸ್, ಮಾವು ಚಿಗುರಿದೆ ಅಂದ್ರೆ ನಾವು ತಿಳ್ಕೊಳ್ಬೇಕು ಬಂದಿದೆ ವಸಂತ. ಬೇಸಿಗೆನಲ್ಲೂ ಮಳೆ ಆಗಿದೆ ಅಂದ್ರೆ ಅರ್ಥ ಅಲ್ಲಿದ್ದಾರೆ ರಚಿತಾ ರಾಮ್. ರಚಿ, ವೆಲ್ಕಮ್ ಟು ದ ಶೋ. Thank you so much. All the best. ಇನ್ನು ನಗಿಸೋದಕ್ಕೆ ರೆಡಿ ಆಗಿರೋ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ಈ ಸಾಂಬ್ರಾಣಿ ಬಾಯಿಗೆ ಸಿಕ್ಕಿದ್ರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾನೆ. ಯಾವಾಗ್ಲೂ ಗಂಡಸರೇ ಗ್ರೇಟು ಅಂತ ಬಡಾಯಿ ಕೊಚ್ಕೋತಾ ಇದ್ದೆ. ಅವನು ಹೆಂಗಸರನ್ನ ಬೈಯೋದಕ್ಕೆ ಇನ್ನೊಂದು ಹೊಸ ವರ್ಷ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪ ಸಾಂಬ್ರಾಣಿ ನಿನ್ ಕತೆ? ಅಯ್ಯ, ಅವ್ರು ನನಗೆ ಸಿಗ್ತಾರೆ, ಅವ್ರು ನನಗೆ ಸಿಗಲ್ಲ. ಅವ್ರು ನನಗೆ ಸಿಗ್ತಾರೆ, ಅವ್ರು ನನಗೆ ಸಿಗಲ್ಲ. ಅವ್ರು ನನಗೆ ಸಿಗಲ್ಲ, ಸಿಕ್ಕೇ ಸಿಗ್ತಾರೆ. ರಚಿತಾ ಮೇಡಮ್, ಉಪ್ಸ ಏಯ್, ಅದು ಉಪ್ಸ ಅಲ್ಲ ಕಣ, ಪ್ರೀತಿ. ನನ್ನ ಪ್ರೀತಿನ, ನನ್ನ ಭಾವನೆಗಳನ್ನ ನಾನು ಹೇಳ್ಕೋಬೇಕಲ್ಲ ಲಘು. ಹೇಗೆ ಹೇಳ್ಕೊಳ್ಳಿ? ಹಾಸ್ಪಿಟ್ಲಿಗೆ ಇಲ್ಲ ಕಣೋ, ಹಾಸ್ಪಿಟ್ಲಿಗೆ ಹೋಗಕ್ಕದು ನಿನಗ್ ಬಂದಿರೋ ದೊಡ್ಡ ರೋಗ ಅಲ್ಲ. ಇಲ್ಲ ಕಣೋ, ಪ್ರೀತಿ. ಜಗ ಉಪ್ಸ ಅಲ್ಲ ಜಗ, ಅವನು ಉಬ್ಬಿಸ್ತಿದಂತ. ಅರ್ಥ ಆಯ್ತಾ? ಮನದಾಳದ ಮಾತು ಮನ್ಸಿಗೆ ಮಾತ್ರ ಅರ್ಥ ಆಗುತ್ತೆ. ಮಂತ್ರಿ ಯುಗನ ಬಿಟ್ಟು ರಾಜರ ಯುಗಕ್ಕೆ ಹೋಗ್ಬಿಡೋಣ. ಭಾವನೆಗಳನ್ನ ಬರ್ದಾಯ್ತು, ಇದನ್ನ ಹೆಂಗ್ ಕೊಟ್ಟು ಕಳಿಸ್ಲಿ? ಹೇಗ್ ಕೊಟ್ಟು ಕಳಿಸ್ಲಿ? ಬೇಡ ಬೇಡ, ಪಾರಿವಾಳದಲ್ಲಿ ಕೊಟ್ಟು ಕಳಿಸ್ತೀನಿ. ಪಾರಿವಾಳ ಎಲ್ಲಿದೆ? ಪಾರಿವಾಳ ಎಲ್ಲಿರುತ್ತೆ? ನಾವು ಮೊಬೈಲು ಟೆಕ್ನಾಲಜಿ ಅನ್ಕೊಂಡು ಎಲ್ಲಾನು ಸಾಯಿಸ್ಬಿಟ್ಟಿದೀವಿ. ಪಾರಿವಾಳ ಇಲ್ಲ ಅಂದ್ರೇನು? ಕಾಗೆ ಇದೆ. ಸುಸ ಕಾಗೆ. ಕರೆದ್ರ ಹೆಂಗ ನಡಕ ಬತ್ತೀಯ ಅಂತ ನೋಡಕ್ ಕರ್ದೆ. ಹೌದಾ? ಹೆಂಗ್ ತಿರುಗ್ತೀನಿ ಅಂತ ನೋಡಕ್ ಕರೆದ್ರ? ಇಲ್ಲ, ಇದನ್ನ ತಗೊಂಡೋಗಿ ರಚ್ಚು ಮೇಡಮ್ ಕೊಟ್ಬಿಡು. ಅದ್ರಲ್ಲಿ ಅವ್ರ ಅಭಿಮಾನಿಗಳು ಏನೋ ಬರೆದು ಕಳಿಸಿದ್ದಾರೆ, ಕೊಟ್ಬಿಡು. ಹಾ ಹಾ ಹಾ, ನೀವೇ ಹೋಗ್ಕೊಡ್ಬೋಯ್ತಲ್ಲ. ಸುಸು ಪರಸ್ತ್ರೀನ ನಾನು ಯಾವತ್ತಾದ್ರೂ ಮಾತಾಡ್ಸಿದ್ದೀನ? ಏನೋ ಹೇಳ್ತಿದ್ದಕ್ಕ ನೀನು. ಚೇಂಜ್ ಆಗಿದ್ದೀನಿ. ಕಬೂತರ್ ಜಾವ್. ತಗೊಳ್ಳಿ, ನಿಮ್ ಫ್ರೆಂಡ್ ಕೊಟ್ಟಿದ್ದಾರೆ, ಯಾರೋ ಅಭಿಮಾನಿ ಅಂತೆ. ಸರಿ ಕೊಡು, ನೀ ಯಾಕೆ ಹಿಂಗ್ ಕೊಡ್ತಿದ್ಯಾ? ಮೇಡಮ್ ತಗೊಳ್ಳಿ, ನಿಮ್ ಅಭಿಮಾನಿ ಕೊಟ್ಟಿದ್ದಾರಂತೆ. ಇದು ಅವ್ನ್ ಕೊಟ್ಬಿಡ್ತೀಯಾ? ಯಾರ್ಗೆ? ಅಭಿಮಾನಿಗೆ. ಎಲ್ಲ ಬಾರಿ ಹೇಳಕ್ಕಾಗಲ್ಲ ಸುಸು ನಿನ್ಗೆ. ಎಲ್ರ ಹೆಸರು ಹೇಳಕ್ಕಾಗಲ್ಲ. ಜಗ್ಗಂಗ ಇಲ್ಲ, ಮೈ ಓನ್ ಅಂಡ್ ಓನ್ಲಿ ಸೂಪರ್ ಸ್ಟಾರ್ಗೆ. ನೀನ್ ಹರಿದ್ರೆ
ಹರಿ ಆಮೇಲೆ ನೋಡಿ ಏನಾಗತ್ತೆ ಅಂತ. ಗೊತ್ತಾಯ್ತು ತಗೊಳ್ಳಿ, ಅವ್ರು ಕೊಟ್ರು. ಏನ್ ಬರ್ತಿದೆ ಅಂದ್ರೆ ನೋಡಿ. ಓದಿ ಮೇಡಮ್. ಅದೇ ಮೆಡಿಕಲ್ ಶಾಪ್ ಹೋಗಿ ಮಾತ್ರೆಗಳು ತಗೊಂಡು ಏನ್ ಬರ್ದವ್ರೆ? ಇಂಗ್ಲಿಷ್ ಬರಲ್ಲ, ಇರಿ ಆಕ್ಚುಲಿ ಸುಸು ಓದಪ್ಪಿ. ಗೊತ್ತು ನನ್ಗೆ. ಅವ್ರು ಬರ್ದಿರೋದ್ನ ನೀನೇ ಓದು. ಓದೋದೇನ್ ಬೇಕಾಗಿಲ್ಲ, 1 ನಿಮಿಷ ಬಾಯಲ್ಲಿ ಜಗ. ಗಮ್ಯ ಫಾಸ್ಟ್. ಯಾಕೋ ಇಲ್ಲಿ ಮೇಡಮ್ ಮೇಡಮ್ ನನ್ನ ಭಾವನೆಗಳನ್ನ ಬರ್ದಿದ್ದೀನಿ, ಸ್ವಲ್ಪ ಓದಿ. ಓಕೆ. ಓ ಮೈ ಗಾಡ್. ಏನು ಏನೂ ಇಲ್ಲ, ಬಟ್ ಅವ್ನ ಭಾವನೆಗಳು ನಂಗೆ ಅರ್ಥ ಆಗ್ತಿದೆ. ಅದು ನೀವ್ ಹೇಳಿ ಬಾಯ್ಬಿಟ್ಟು. ಮೇಡಮ್ ಮೇಡಮ್ ಅದರಲ್ಲಿ ನನ್ನ ಭಾವನೆಗಳನ್ನ ಬರಿಬೇಕು ಅಂತ ಅನ್ಕೊಂಡಿದ್ದೆ ಮೇಡಮ್. ಆದ್ರೆ ಏನ್ ಮಾಡ್ಲಿ, ಆ ಬಿಳಿ ಹಾಳೆಲಿ ನಿಮ್ಮ ಮುದ್ದಾದ ಮುಖನೇ ಕಾಣಿಸ್ಬಿಡ್ತು. ಆ ಮುಖದ ಮೇಲೆ ಹೆಂಗ್ ಬರೀಲಿ ಮೇಡಮ್? ಆ ವೈಟ್ ಪೇಪರ್ ಎಷ್ಟು ಪರಿಶುದ್ಧವಾಗಿದೆಯೋ ನನ್ನ ಪ್ರೀತಿನೂ ಅಷ್ಟೇ ಪರಿಶುದ್ಧ. ಏನೇ ಇದು ಬಿಳಿ ಹಾಳೆ? ನಾನು ಅಷ್ಟೇ ಕಣ್ರಿ, ನಿಮ್ ಬಗ್ಗೆ ಬರಿಬೇಕು ಅಂತ ಪೇಪರ್ ಹಿಡ್ಕೊಂಡ. ಪೇಪರ್ ತುಂಬಾ ಬರೀ ಜೊಲ್ಲೆ, ಪೆನ್ ಹಾಕ್ಲಿಲ್ಲ. ಯಾಕಿಂಗಾಡ್ತೀಯೇ ನನ್ ಯಾಕಿಂಗ್ ಕಾಡ್ತೀಯೇ? ಏನೋ ಅಲ್ಲ ಕಣ, ನಮ್ಮಿಬ್ಬರ ಮಧ್ಯ ನೀನ್ ಯಾಕೆ ಬರ್ತೀಯ? ನಿನ್ ಪದೇ ಪದೇ ಜೀವನ ಪೂರ್ತಿ ಬರೀ ನಿಮ್ಮಿಬ್ರು ಲವ್ ನೋಡೋದೇ ಆಯ್ತು. ನಂದು ಬರೀ ಈ ತರ ಖಾಲಿ ಹಾಳೆ ಇದ್ದಂಗೆ ನನ್ನ ಜೀವನ. ಏನಾಗಿದೆ ಈಗ ನಿನ್ಗೆ? ಏನಾಗಿದೆ ಅಂತ ಕೇಳ್ತೀರೇನ್ರಿ? ಆ ಲಾಗ್ ಮಂಜನ್ ಹೆಂಡತಿ ರಾಗಿ ನೀನ್ ನೋಡಿದಿರಾ? ಅದೇ ಸೊಂಟದ ಕೆಳಗೆ ಸೀರೆ ಉಟ್ಕೋತಾಳಲ್ಲ. ಸೊಂಟದ ಕೆಳಗೆ ಸೀರೆ ಉಟ್ಕೊಳತ್ತ ನಿಂಗೆ ಗೊತ್ತು? ಅಲ್ಲಲ್ಲ, ಅವನು ನೆನ್ನೆ ಬೋಯ್ತಾ ಇದ್ದ, ಹಂಗೆಲ್ಲ ಉಟ್ಕೋಬೇಡ ಕಣೆ ಅಂತ ನಾನ್ ಕೇಳಿಸ್ಕೊಂಡೆ. ಹಂಗ್ ಉಟ್ಕೋಬೇಡ ಅಂದಿಲ್ಲ, ಸೀರೆನೇ ಉಡ್ಬೇಡ ಅಂದೆ. ಓ, ನೀವ್ ಹಂಗ ಹೇಳಿದ್ರ? ಅವಳು ಮೈ ತುಂಬಾ ಒಡವೆ ಹಾಕೊಂಡು ಊರೆಲ್ಲ ಡಿಂಗ್ 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 ಅಂತ ಡಿಂಗ್ರಿ ಬೆಳಿತಾರ ಓಡಾಡ್ತಿದ್ರೆ ನನ್ ಹೊಟ್ಟೆ ಉರಿಬೇಡ. ಅವಳು ಮೈ ಮೇಲೆ ಒಡವೆ ನೋಡ್ದಾಗಿಂದ ನಂಗೆ ಹೊಟ್ಟೆಗೆ ಊಟ ಸೇರ್ತಲ್ಲ, ರಾತ್ರಿ ನಿದ್ದೆ ಬರ್ತಿಲ್ಲ, ನಿಮ್ ಜೊತೆ ಮಾತು ಆಡಕ್ಕಾಗ್ತಿಲ್ಲ. ನಿನ್ನದೇ ಗಂಟನ್ನ ಚೆನ್ನಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರು ಆ ಪಕ್ಕದ ಮನೆಯವಳು ಏನ ಹಾಕೊಂಡವಳೆ, ಎದುರುಗಡೆ ಮನೆಯವಳು ಏನ್ ಹಾಕೊಂಡವಳೆ, ಅವ್ರು ಏನ್ ಹಾಕೊಂಡವ್ರೆ ಅಂತ ಕಿಟಕಿ ಇಡುಕಿ ನೋಡ್ಕೊಂಬತ್ತಿಯಲ್ಲ. ನೋಡಿಲಿ, ಮರ ಇದ್ದಷ್ಟೇ ನೆರಳು ಬರೋದು. ಪ್ರಪಂಚದಲ್ಲಿ ಎಷ್ಟೊಂದ್ ದೊಡ್ಡ ದೊಡ್ಡ ಮರಗಳಿದ್ವು, ಅದನ್ನೆಲ್ಲ ಬಿಟ್ಟು ಈ ಜಾಲಿ ಮರಕ್ ನೇತಾಕೊಂಡೆ. ಜಾಸ್ತಿ ಮಾತಾಡ. ಏನ್ ಕಷ್ಟ ನಿನ್ಗೀಗ? ಏನ್ ಕಷ್ಟ ಅಂತ ಕೇಳ್ತಿದ್ದೀರಾ? ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು. ಅಷ್ಟೇ ಯಾಕೆ, ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ರೇಟ್ ಗಗನ ಮುಟ್ಟಿ ಬಂತು. ಆದ್ರೆ ನಿಮ್ ಸಂಬಳ ಮಾತ್ರ ಜಾಸ್ತಿ ಆಗ್ಲಿಲ್ಲ. ಸಂಬಳ ಎಲ್ಲಪ್ಪ ಜಾಸ್ತಿ ಆಗುತ್ತೆ ಲ್ಯಾಗೋ? ನಾನು ತರ ಸಂಬಳದಲ್ಲಿ 1.5 kg ಲಿಫ್ಟಿಕ್ಕು ಇವಳಿಗೆ ಖರ್ಚಾಗ್ತಾ ಇದೆ. ಎಲ್ಲ ಸಾಲುತ್ತೆ ಸಂಬಳ? ಅದ್ರಲ್ಲಿ 1 kg ನೀವೇ ತಿಂತಿರಲ್ಲ. ಅದು ಪರ್ಸನಲ್, ಇದು ಪ್ರೊಫೆಷನಲ್. ಮುಚ್ಕೊಂಡು ಸುಮ್ನೆ ಹೋಯ್ತಾರು. ಹಲೋ, ನಿಮಗಿಂತ ಮುಂಚೆ ನಾನು ಎಂತೆಂತವ್ರು ಮದ್ವೆ ಆಗ್ಬೇಕು ಅಂತ ಬಂದಿದ್ರು ಗೊತ್ತಾ? ಎಂತೆಂತವ್ರು? 10ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ದರ್ಶನ್ ಅವ್ರು ಬಂದಿದ್ರು. PUC ಇರ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ರು. ಡಿಗ್ರಿಲಿ ಇರ್ಬೇಕಾದ್ರೆ ಯಶ್ ಇದಾರಲ್ಲ, ಯಶ್, ಅವರು ಬಂದಿದ್ರು. ಆದ್ರೆ ನಾನ್ ನಿನ್ನ ಕಟ್ಕೊಂಡೆ, ಅದು ನನ್ನ ಕರ್ಮ. ನೀನ್ ಯಾಕೋ ಈ ಮುದ್ಕಿನ್ ಕಟ್ಕೊಂಡಿದ್ಯಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅಲ್ಲ, ದರ್ಶನ್ ಸರ್ ಎಲ್ಲಿ, ಯಶ್ ಸರ್ ಎಲ್ಲಿ, ಇವಳು ಏಜ್ ಎಲ್ಲಿ? ಅಯ್ಯೋ ಲೇ, ಅಷ್ಟೊಂದು ಕೀಳಾಗಿ ನನ್ನ ನೋಡಕ್ ಹೋಗ್ಬೇಡ. ಮಜಾ ಭಾರತದಲ್ಲಿ ನನ್ನನ್ನು ಜೂನಿಯರ್ ಎಸ್ ಅಂತಾನೆ ಕರೀತಾರೆ ಕಣೆ.
ಜಗ ಥ್ಯಾಂಕ್ ಯು. ಮಜಾ ಭಾರತದಲ್ಲಿ ನನ್ನ ಏನಂತ ಕರೀತಾರೆ ಅಂತ ಗೊತ್ತಾ? ಏನಂತ ಕರೀತಾರೆ? ಅವ್ರ ಮಗಳು ಆಯ್ರಾ ಅಂತ ಕರೀತಾರೆ. ಮಹಾಜನಗಳೇ ದಯವಿಟ್ಟು ಟಿವಿ ಆಫ್ ಮಾಡಬೇಡಿ ಪ್ಲೀಸ್. ಹಲೋ, ನಾನು ಸ್ಟೇಜ್ ಮೇಲೆ ಬರೋದು 1 ಸೆಕೆಂಡ್ ಲೇಟ್ ಆಗಿದ್ರು ಟಿವಿ ಚಾನಲ್ ಚೇಂಜ್ ಮಾಡಿರೋರು. ನಾನಿರೋದಕ್ಕೆ ನಿನ್ನದು ಗಾಟೆ. ನಿಂತ್ಕೊಳ್ಳ. ನಾನು ನಿನ್ ಸ್ಕಿಟ್ಟಲ್ಲಿ ಮಾತಾಡೋದ್ನ ಯಾಕೆ ಮಾತಾಡ್ತೀಯಾ? ಸುಮ್ಮನ್ ತಲೆ ಕೆಡ. ಯಾವ್ದು ಇದು ಹೊಸ ಚೂಡಿದಾರ? ಓಹ್, ನೀವ್ ಕೇಳಿ ಅಂತಾನೆ ಸುಮ್ನಿದ್ದೆ. ನಾನ್ ಬೇಡ ಬೇಡ ಅಂದ್ರು ರಚಿತಾ ಮೇಡಮ್ ತಗೋ ತಗೋ ಅಂತ ಈ ಡ್ರೆಸ್ ಕೊಟ್ರು. ಹೇಳಿದ್ರು ಏನಂತ? ಮನೆ ಕೆಲಸದೊಳಗೆ ಬಟ್ಟೆ ಕೊಡಿಸ್ಬೇಕು ಅಂತ. ಇದ್ಯಾರು ಕೊಟ್ಟಿದ್ದು ಚೈನು? ಇಲ್ಲ, ಈ ಚೈನ್ ಕೊಡಿಸ್ದಾಗ್ಲೇ ಈ ಚೂಡಿದಾರ ಫ್ರೀಯಾಗಿ ಸಿಕ್ಕಿತ್ತು. ನನಗೆ ಹೇಳ್ದೆ ಶಂಕರಪ್ಪನ ತೋಟಕ್ಕೆ ಹೋಗ್ತಾ ಇರೋರು ನೀವಿಬ್ರು ಶಾಪಿಂಗ್ ಹೋಗಿದ್ರಾ? ನಿಲ್ಸೆ ನಿನ್ ರೇಡಿಯೋನ, ಹೋಗಿ ಟೀ ತಗಂಬ. ಚೈನ್ ಕೊಡ್ಸಕ್ಕಾಗತ್ತೆ, ಅವ್ನಿಗೆ ಟೀ ಮಾಡ್ಕೊಡಕ್ಕಾಗಲ್ವಾ? ಟೀ ಮಾಡ್ಕೊಡಿ ನೀವೇ. ಹಲೋ, ಮನೆ ಕೆಲಸದೊಳು ಏನಕ್ಕಿರೋದು? ಮಿಸ್ ಆಯ್ತು ಅಂತ ಅನ್ಕೊಂಡ್ಯಾ? ನಾನೇ ಮಿಸ್ ಮಾಡಿದ್ದೀನಿ. ನಂಗೂ ಒಂದ್ ಗ್ಲಾಸ್ ಟೀ. ಬೇಡ, ಕೊಡ್ಬೇಡ. ಕೊಡಲ್ಲ. ಒಳಗೆ ಒಳಗೆ ನೀವು ಕೊಡ್ತಾ ಇದ್ರೇನು, ನಾನೇ ಪ್ರೀತಿಯಿಂದ ಮಾಡ್ಕ ತಗೋಗ್ಬಿಡ್ತೇನೆ. ಅಲ್ಲ ಮೇಡಮ್, ನಾನ್ ತಂದಾಕಿರೋ ಸಂಬಳದಲ್ಲಿ ಅನ್ನ ತಿನ್ಕೊಂಡು ನನಗೆ ಹೊಡೆಯಕ್ ಬರ್ತಾಳಲ್ಲ ಮೇಡಮ್. ಕಣ್ಣೀರೇ ಇಂಗಿತೆ ಕಣ್ಣಲ್ಲಿ, ನನ್ನಾಸೆ ಮುಗೀತೆ ಬಾಳಲ್ಲಿ. ಏನಾಯ್ತು ಶಾಂತಪ್ಪ? ನಾನೇಕೆ ಮದುವೆಯಾದೆ, ಹೀಗೇಕೆ ಸೋತು ಹೋದೆ, ಆ ಕೆಂಡ ಚೆಲುವ ಕಂಡು ಮುಳ್ಳಲ್ಲಿ ಜಾರುತ್ತ ಬಿದ್ದೆ. ಶಾಂತಪ್ಪ, ಯಾಕೆ ಶಾಂತಪ್ಪ, ಏನಾಯ್ತು? ಮದ್ವೆ ಆಗಿ 10 ವರ್ಷ ಆದ್ರೂ ನನ್ನ ಹೆಂಡತಿ ಕ್ಯಾರೆಕ್ಟರೈಸೇಷನ್ ಅರ್ಥ ಆಗ್ತಾ ಇಲ್ಲ ಸಾಮ್ರಾಣಿ. ನನ್ನ ಜೀವನ ಒಂಥರ ಶಾಯರಿ ಆಗೋಗಿದೆ. ಅಯ್ಯೋ, ಶಾಯರಿ ಆಗೋಗಿದೆ. ಏನ್ ಶಾಯರಿ ಶಾಂತಪ್ಪ? ಸಸ್ಯ ತಿಂದು ಜೀರ್ಣಿಸಿಕೊಂಡವನನ್ನ ಸಸ್ಯಾಹಾರಿ ಅಂತಾರೆ. ವಾ 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 ವಾ. ಮಾಂಸ ತಿಂದು ಜೀರ್ಣಿಸಿಕೊಂಡವನನ್ನ ಮಾಂಸಾಹಾರಿ ಅಂತಾರೆ. ವಾ 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 ವಾ. ಸಮಸ್ಯೆಗಳನ್ನ ತಿಂದು ಜೀರ್ಣಿಸಿಕೊಂಡವನನ್ನ ಸಂಸಾರಿ ಅಂತಾರೆ. ಸಾಮ್ರಾಣಿ, ಯವ್ವಾ ಯವ್ವಾ ಯವ್ವಾ. ಶಾಂತಪ್ಪ, ನಿನ್ನ ಪರಿಸ್ಥಿತಿ ನೋಡಿದ್ರೆ ನಾನೊಂದು ಶಾಯರಿ ಹೇಳ. ಹೇಳಿ. ಹುಟ್ಟು ಉಚಿತ, ನನ್ನ ಮನದ ರಾಣಿ ರಚಿತ. ಗುರು ಸರ್ ಹೇಳೋ ಟಿಪ್ಸು ನಮ್ಗೆ ಉಚಿತ. ಹೆಂಡತಿ ಅಂತ ಬಂದ್ಮೇಲೆ ಸಮಸ್ಯೆಗಳು ಖಚಿತ ಖಚಿತ ಖಚಿತ. ಎಲ್ರ ಸಂಸಾರ ಚೆನ್ನಾಗೇ ಇದೆ, ನನ್ನ ಸಂಸಾರನೇ ಯಾಕೆ ಹೀಗಾಗೋಗಿದೆ ಸಾಮ್ರಾಣಿ? ಎಲ್ರ ಸಂಸಾರನು ಚೆನ್ನಾಗಿದೆ. ಶಾಂತಪ್ಪ ಶಾಂತಪ್ಪ, ನಿನ್ಗೆ ಶಾಂತಪ್ಪ ಅಂತ ಹೆಸರಿಡ್ಬಾರ್ದಾಗಿತ್ತು. ಅರ್ಥ ಆಯ್ತು. ಶಾಂತಪ್ಪ, ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಂಜೆ ತನಕ ದನ ದುಡ್ದಂಗೆ ದುಡ್ದು ಮನೆಗೆ ಬಂದು ಮನಸ್ಸಲ್ಲಿ ಆಸೆ ಇದ್ರು ಕೇಳಕ್ಕಾಗದೆ ಎಷ್ಟೋ ಜನ ಗಂಡಸರು ಮನೆಯಲ್ಲಿ ಗ್ರರ್ ಬ್ರರ್ ಅಂತ ಗೊರಕೆ ಹೊಡ್ಕ ಮಲ್ಕತಾ ಇದಾರೆ ಗೊತ್ತಾ ಶಾಂತಪ್ಪ? ಎಷ್ಟು ಜನ ಸಾಮ್ರಾಣಿ? 92,72,265,325 ಜನ. ನಿನ್ಗೆ ಇಷ್ಟೊಂದು ಜ್ಞಾನ ಹೇಗ್ ಬಂತು ಸಾಮ್ರಾಣಿ? ಬರುತ್ತೆ ಶಾಂತಪ್ಪ. ನೋಡು, ಕೋಟಿ ಪುಸ್ತಕಗಳು ಒಂದು ಕಂಪ್ಯೂಟರ್ಗೆ ಸಮಾನ, ಕೋಟಿ ಕಂಪ್ಯೂಟರ್ಗಳು ಕೋತಿ ಅಂತ ಹೆಂಡತಿಗೆ ಸಮಾನ. ಹೆಂಡತಿರಲ್ಲಿ ಇಷ್ಟೊಂದು ವಿಷಯ ಇದೆಯಾ? ಅಯ್ಯೋ, ಇನ್ನು ಬೇಜಾನ್ ವಿಷಯ ಇದೆ. ತಿಳ್ಕೊಂತ ಹೋದ್ರೆ ಬಾಂಡ್ಲಿ ಆಗ್ಬಿಡ್ತೇವೆ. ಒಳಿಕೋಗು. ನೀ ಬಂದು ನಿಂತಾಗ ನಿಂತು ನೀನಕ್ಕ. ಹಾಯ್ ಹಾಯ್ ಹಾಯ್. ಲೈಟ್ 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 ಬಿಲ್, ಲೈಟ್ ಬಿಲ್ ಕೊಡಿ ಸರ್. ಎಷ್ಟಪ್ಪ? ನೆಂದರೇನು ಸೌಂದರ್ಯವೇನು ಕಣ್ಣಾರನ. ಚಿನ್ನ ಬಂದು 5 ನಿಮಿಷದಲ್ಲಿ ಅಲ್ಲಿರ್ತೀನಿ ಚಿನ್ನ. ಎಲ್ರು ಇದಾರ ಕಡೆ ನೋಡ್ತಾ ಇದಾರೆ. ಅಪ್ಪ, ಹೊಸ್ದಾಗ್ ಮದುವೆ ಆಗಿದೆಯೇನಪ್ಪ? ಹೌದು ಸರ್. ಸರ್, ಈ ಮದುವೆ ಅಂದ್ರೆ ಏನ್ ಗೊತ್ತಾ ಸರ್? ಏನು? ಮ್ಯಾರೇಜ್ ಸರ್.
ಈ ಮದುವೆ ಅನ್ನೋದು ಇದೆಯಲ್ಲ ಸರ್, ಈ ಮದುವೆ ಅನ್ನೋದೇ ಒಂದು ಅದ್ಭುತ ಸರ್. ಆ ಭೂತದ ಬಗ್ಗೆನೇ ಇಷ್ಟೊತ್ತು ಹೇಳ್ತಾ ಇದೆಯಪ್ಪ. ಅಂದ್ರೆ ನಿನ್ ಹೆಂಡತಿ ಅದ್ಭುತ ಅಂತ ಹೇಳ್ದೆ. ಈ ಪ್ರಪಂಚದಲ್ಲಿ ನಿನ್ ಹೆಂಡತಿ ಬಿಟ್ರೆ ನಿನ್ಗೆ ಇವಾಗ ಏನು ಕಾಣಿಸ್ತಾ ಇಲ್ಲ ಅಲ್ಲ? ಎಲ್ಲ ಕತ್ಲು ಕತ್ಲು ಸರ್. ಅವಳೊಬ್ಳೆ ಬೆಳೆದಿಂಗ್ಳು ಸರ್. ನಿನ್ ಹೆಂಡತಿ ಜೊತೆನೆ ಯಾವಾಗ್ಲೂ ಕಾಲ ಕಳಿಬೇಕು ಅನ್ಸುತ್ತೆ ಅಲ್ಲ? ಒಂದು ಸೆಕೆಂಡ್ ಬಿಟ್ಟಿರ್ಬೇಕು ಅನಿಸ್ತಿಲ್ಲ ಸರ್. ಶಾಂತಪ್ಪ ಶಾಂತಪ್ಪ, ಮದುವೆ ಆದ ವಸ್ತ್ರಲ್ಲೂ ನಮಗೂ ಹಿಂಗೆ ಅನಿಸ್ತಿತ್ತಲ್ವಾ? ಹೌದು ಹೌದು ಸರ್. ಮದುವೆ ಆಗಿರೋ ಖುಷಿಲಿ ನಾನ್ ಮಾತಾಡ್ತಿದ್ರೆ ದುಃಖದಲ್ಲಿ ಮಾತಾಡ್ತಿದ್ದೀರಲ್ಲ ಸರ್. ಏನ್ ಸರ್ ನಿಮ್ ಸಮಸ್ಯೆ? ನನ್ನ ಸಮಸ್ಯೆ ಇರ್ಲಿ, ಇವನ್ ಸಮಸ್ಯೆಗೆ ಆ ಕಾಲನೇ ಉತ್ತರ ಕೊಡುತ್ತೆ. ಕಾಲ ಉತ್ತರ ಕೊಡುತ್ತಾ? ಕಾಲ್ ಕೊಡುತ್ತಾ, ಕೈ ಕೊಡುತ್ತಾ? ನಿಮ್ ಎಲ್ಲಿಟ್ರೆ ನನ್ನ ಮಷೀನು ಕೊಡಿ. ಚಿನ್ನ 5 ನಿಮಿಷದಲ್ಲಿ ಬಂದೆ ಚಿನ್ನ. ಬಂದೆ ಚಿನ್ನ. ಮೊತ್ತಲ್ಲಿ ತೇಲಾಡ್ತಾ ಇದ್ದಾನೆ, ಒಂದಿನ ಬರ್ತಾನೆ, ಬೇಗ ತಿಳ್ಕೊತಾನೆ. ಕಾಲ ಉತ್ತರ ಕೊಡುತ್ತೆ. ನಾನೇಕೆ ಮದುವೆಯಾದೆ, ಹೀಗೇಕೆ ಸೋತು ಹೋದೆ, ಆ ಕೆಂಡ ಚೆಲುವ ಕಂಡು ಮುಳ್ಳಲ್ಲಿ ಜಾರುತ್ತ ಬಿದ್ದೆ. ಶಾಂತಪ್ಪ ಶಾಂತಪ್ಪ, ಇವನ್ ಯಾಕೆ ಹಿಂಗಾಗಿದ್ದಾನೆ? ಏನಾಯ್ತಪ್ಪ? ಸರ್ ಏನಾಗ್ಬಾರ್ದಿತ್ತು ಅದೇ ಆಗ್ಬೋಯ್ತು ಸರ್. ಸರ್ ನೀವು ಅವತ್ತು ಹೇಳಿದ್ರಿ ಕಾಲಾನೇ ಉತ್ತರ ಕೊಡುತ್ತೆ, ಕಾಲಾನೇ ಉತ್ತರ ಕೊಡುತ್ತೆ ಅಂತ. ಒಂದು ಸಲ ನನ್ನ ಕೈ ಹಿಡಿದು ಹಿಂಗಲ್ಲ ಕಡೋ ಹಿಂಗಂತ ಹೇಳಿದ್ರೆ ನನಗೆ ಇವತ್ತು ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸರ್. ಕಂದ, ಎಣ್ಣೆ ಮೊತ್ತಲ್ಲಿರೋನ್ಗೆ ಎಣ್ಣೆ ಜೊತೆ ಹುಷಾರು, ಹೆಂಡತಿ ಮೊತ್ತಲ್ಲಿರೋನ್ಗೆ ಹೆಂಡತಿ ಜೊತೆ ಹುಷಾರು ಅಂದ್ರೆ ಯಾರಾದ್ರೂ ಕೇಳ್ತಾರ ಸರ್? ಆ ಹ್ಯಾಂಗ್ ಓವರ್ ಇಳಿದ ಮೇಲೆನೆ ಕಾಲ ಉತ್ತರ ಕೊಡುತ್ತೆ. ಕಾಲ ಉತ್ತರ ಕೊಡುತ್ತೆ ಸರ್. ಈ ಹೆಂಡತಿರಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರೂ ಟ್ಯೂಷನ್ ಹೇಳ್ತೀರಾ ಸರ್? ಅಪ್ಪ, ಹೆಂಡತಿಯಿಂದ ನೊಂದಿರೋ ಬಡಜಿ ಬಾಬೆ ಸರ್, ಬೈಲಿ ಒಂದ್ ಮಾತು ಹೇಳ್ತೀನಿ ನೋಡು. ಒಂದು ಕಾಲದಲ್ಲಿ ಮನೆಯಲ್ಲಿ ಸಂಸ್ಕೃತ ಪದಗಳು ಕೇಳಿಸ್ತಾ ಇದೆ ಅಂತಂದ್ರೆ ಅತ್ತೆಗೆ ಸೊಸೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಇಲ್ಲ ಸೊಸೆಗೆ ಅತ್ತೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಅರ್ಥ. ಆದ್ರೆ 2020 ಮನೆಯಲ್ಲಿ ಸಂಸ್ಕೃತ ಪದಗಳು ಕೇಳಿ ಬರ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಹೆಂಡತಿ ಗಂಡನ ಟಾರ್ಚರ್ ಕೊಡ್ತಾವಳೆ ಅಂತಾನೆ ಅರ್ಥ. ಸರ್ ನೀವು ನಮ್ಮೆಲ್ಲ ಗಂಡಂದಿರೋ ದೇವ್ರು ಸರ್. ನೀವು ದೇವ್ರು. ನೋಡು, ಈ ಹೊರಗಿನ ಪ್ರಪಂಚಕ್ಕೆ ಜೀವ ಕೊಡೋನು ಗಂಡ್ಸಾದ್ರೆ ಹೆಂಡತಿ ಮುಂದೆ ಅವನು ಜೀತದಾಳು ಕಣೋ. ನೋಡು, ಬ್ಯಾಗ್ ತಗೊಂಡು ಎಲ್ಗೋ ಹೋಗ್ತಾ ಇದೀಯಾ? ಸರ್ ಕಾಡಲ್ಲಿ ಹುಲಿ ಜೊತೆ ಸಂಸಾರ ಮಾಡ್ಬೋದು ಸರ್, ಈ ಹೆಂಡತಿರ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಸರ್. ನಮ್ ಕಾಲೋನಿಲಿ ಎಲ್ಲಾ ಗಂಡಸರು ತಲೆ ಎತ್ಕೊಂಡು ಓಡಾಡ್ತಾರೆ ಸರ್. ನಾನು ಒಳ್ಳೆ ಶೀಲ ಕಳ್ಕೊಂಡಿರೋ ಗಂಡಸ್ತರ ಹಿಂಗ್ ತಲೆ ತೆಗೆಸ್ಕೊಂಡು ಹೋಗ್ತೀನಿ ಸರ್. ಮಂಜೂರೇ, ಐರನ್ ಬಟ್ಟೆ ಹಾಕ ಕೂತಿರೋರೆಲ್ಲ ಐರನ್ ಮ್ಯಾನ್ಗಳಲ್ಲ ಸರ್. ಮಂಜೂರೇ, ಆ ಐರನ್ ಮಾಡ್ಬೇಕಾದ್ರೆ ನೊಂದಿರೋ ನರಗಳೆಷ್ಟೋ, ಸುಟ್ಟಿರೋ ಚರ್ಮಗಳೆಷ್ಟೋ, ನಮ್ಮಂಗ್ ಸತ್ತಿರೋ ಜೀವಗಳೆಷ್ಟೋ ಎಷ್ಟೋ. ಅಯ್ಯೋ ಶಾಂತಪ್ಪ. ಮಂಜೂರೇ, ನನ್ನ ಮಾತು ನಿಮ್ಗೆ ಅರ್ಥ ಆಗಿದ್ರೆ ಮನೆಗೆ ಹೋಗಿ, ಇಲ್ಲ ಅಂತಂದ್ರೆ ಬ್ಯಾಗ್ ತಕೊಂಡು ಹೋಗಿ. ಹೋಗ್ತೀನಿ ಸರ್. ಎಲ್ಗೋಗ್ತಾ ಇದ್ದೀರಾ? ಸಾಯಕ್ ಹೋಗ್ತೀನಿ ಸರ್. ಅಂದ್ರೆ ಮನೆಗೆ ಹೋಗ್ತಾ ಇದ್ದೀರಾ? ಹ್ಞೂ ಸರ್. ಸರ್ ಬೀದಿಲಿ ಎಲ್ಲೋ ಅನಾಥ ಹೆಣ ಆಗೋಕ್ಕಿಂತ ಮನೇಲೆ ಹೆಂಡತಿ ಜೊತೆಗಿದ್ದು ಗಂಡು ಮುತ್ತೈದೆ ಯಾಕೆ ಸಾಯ್ತೀನಿ ಸರ್. ಗಂಡು ಮುತ್ತೈದೆ ಯಾಕೆ ಸಾಯ್ತೀನಿ. ಏನ್ ಮಾಡ್ತಿದ್ರಿ ಇಬ್ರು ಇಲ್ಲಿ? ನೋಡ್ದ ಶಾಂತಪ್ಪ, ಏಕಾಂತವಾಗಿ ನನಗೆ ಮಾತಾಡಕ್ಕೂ ಬಿಡಲ್ಲ ಇವಳು. ಏನಿಲ್ಲ ಕಣೆ, ನಿನ್ನ ಬಗ್ಗೆ ನಾನ್ ದೊಡ್ಡದಾಗಿ ಹೇಳ್ತಾ ಇದ್ದೆ, ಅವನ ಹೆಂಡತಿ ಬಗ್ಗೆ ಅವನ್ ದೊಡ್ಡದಾಗಿ ಹೇಳ್ತಾ ಇದ್ದ. ಪ್ರಪಂಚದಲ್ಲಿ ಯಾವುದೇ ಗಂಡಸು ಹೆಂಡತಿ ಬಗ್ಗೆ ದೊಡ್ಡದಾಗಿ ಹೇಳಿರೋ ಹಿಸ್ಟ್ರಿನೇ ಇಲ್ಲ. ಅದ್ ನನ್ಗೆ ಚೆನ್ನಾಗಿ ಗೊತ್ತು ಅಲ್ವಾ? ಅದ್ ಅವ್ರಿಗೂ ಗೊತ್ತು. ಮುಚ್ಕೊಂಡ್ ಬಂದು ಸಾಂಬಾರ್ ಮಾಡು. ಹೋಟ್ಲಿಗೆ ಹೋಗಿ ಸಾಂಬಾರ್ ತಗೊಂಬ. ಅನ್ನಕ್ ನೀನ್ ಇಡ್ತೀಯಾ? ಇಲ್ಲ, ನೀನು ಬಂದಿಡು. ನನಗೆ ಅನ್ನ ಮಾಡಕ್ ಬರಲ್ಲ ಕಣೆ. ನಾನ್ ಹೇಳ್ಕೊಡ್ತೀನಿ. ಶಭಾಷ್ ಶಾಂತಪ್ಪ, ನೀ ಅನ್ನ ಮಾಡೋದ್ ಕಲ್ತಿದ್ದ. ನೋಡಿದ್ರ ಸಾರ್, ಒಂದು ಕಾಲದಲ್ಲಿ ಬ್ಯಾಗ್ ತಕೊಂಡು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೋ ಬರ್ತಾ ಇದ್ದೆ. ಈಗ ಇವಳು ಮದುವೆ ಆಗಿ ಟಿಫನ್ ಕ್ಯಾರಿಯರ್ ತಕೊಂಡು ಹೋಟ್ಲಲ್ಲಿ ಸಾಂಬಾರ್ ತರಕ್ ಹೋಗ್ತಾ ಇದ್ದೀನಿ ಸಾರ್. ಸಾಂಬಾರ್ ತರ ನಾವಿಬ್ರು ಸೇರಿ ನಮ್ಮ ಗಂಡು ಜಾತಿನ ಮೇಲೆ ಎತ್ತಬೇಕು. ಹೌದು, ಕೈ ಜೋಡ್ಸು, ಬಾ ಹೋಗೋಣ. ರೀ ರೀ, ರಾತ್ರಿ 9 ಗಂಟೆ ಆಯ್ತು, ಬೇಗ ಒಳಗ್ ಬನ್ರಿ. ಯಾಕೆ ನಿಂತ್ಕೊಂಡ್ಬಿಟ್ಟೆ? ಬಾ, ನಾನಿನ್ ಬರ್ತೀನಿ. ಎದಕ್ಕೆ ಹೋಯ್ತಾ ಇದ್ಯಾ? ಏನಿದ್ರು ಬೆಳಿಗ್ಗೆ ಮಾತಾಡ್ಕೊಳ್ಳ. ಚಾಡಿಸಿ ಒದ್ದಿ ಅವರನ್ನು ಥೂ ಎಂದು ಹೋಗಿ. ಯಾವನ್ ಸರ್ ಅವನು? ಅಲ್ಲ, ಈ ನನ್ ಮಕ್ಕಳು ನಂಬ್ಕೊಂಡು ನಾನ್ ಸಮಾಜ ಉದ್ಧಾರ ಮಾಡಕ್ ಹೋಗ್ತಿದ್ದಲ್ಲಪ್ಪ. ಅಲ್ಲ ಸರ್, ಬೆಳಗ್ಗೆ ಗಂಟ ನಿಂತ್ಕೊಂಡು ಈ ಗಂಡಸರು ಹೆಂಗಸರು ಬ್ಯಾಗ್ ಬಂದಂಗ್ ಹೋಯ್ತಾರೆ, ರಾತ್ರಿ ಆಗ್ತಿದಂಗೆ ಬ್ಲಾಂಕ್ ಆಗ್ಬಿಡ್ತಾರೆ. ಏನ್ರ ಇದೆ ಅಲ್ಲಿ? ಏನಿದೆ?
ಏನು ಅಂದ್ರೆ ಆ ಟೈಮ್ ಆಯ್ತು. ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲೆ ಇಲ್ಲಿ, ಎಲ್ಲ ಬೆತ್ತಲೆ ಇಲ್ಲಿ, ಅಲ್ಲವೇನೆ ಅಲ್ಲವೇನೆ ಬಲ್ಲೇನೆ ಬಲ್ಲೇನೆ ಓಹೋ 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 ಓಹೋ. ಏನೋ ಖಂಡಿತ ಇದೆ ಇದೆ ಇದೆ. ಏನಿದೆ ಬನ್ನಿ ಒಳಗೆ ಬೇಗ. ಅವನಿಗೊಂದ್ ನ್ಯಾಯ ನನಗೊಂದ್ ನ್ಯಾಯನಾ? ನಾನ್ ಬರ್ತೀನಿ, ಒಂದ್ ನಿಮಿಷ ಇರು. ಟಿವಿ ನೋಡ್ತಾ ಇರೋ ಮಹಾಜನಗಳಿಗೆ ನಂದೊಂದ್ ಮನವಿ. ನಾನು ಇಷ್ಟೊತ್ತು ಇಲ್ಲಿ ನಿಂತ್ಕೊಂಡು ಏನೇ ಡೈಲಾಗ್ ಹೊಡೆದ್ರು ಗಂಡ ಹೆಂಡ್ತಿ ಜಗಳ ಉಂಡು ಮಲ್ಗ ತನಕ ಅಷ್ಟೇ. ದಯವಿಟ್ಟು ಯಾರು ಮನೇಲಿ ಈ ನಾನ್ ಡೈಲಾಗ್ಗಳನ್ನ ತಗೊಂಡು ಅವ್ರಿಗೆ ತೊಂದರೆ ಕೊಡಕ್ ಹೋಗ್ಬಿಡಿ, ಪ್ರಯೋಗ ಮಾಡಕ್ ಹೋಗ್ಬಿಡಿ. ಬಾಯ್. ಏನಪ್ಪಾ ಏನೇನೋ ಸಂದೇಶ ಹೇಳ್ಬಿಟ್ಟು ಕೊನೆಗೆ ಉಲ್ಟಾ ಹೊಡೆದ್ಬಿಟ್ಟಿಯಲ್ಲ. ಇವಾಗ ನಾವ್ ಅನ್ಬೇಕು ಹಿಂಗೆ. ಅದೇ ಮೇಡಮ್. ಆದ್ರೂ ನಿಮ್ ಲವ್ ಸ್ಟೋರಿ ಸಖತ್ತಾಗೆ ಇದೆ, ಸೊ ಕೇಳೇ ಬಿಡೋಣ. ರಚ್ಚಿ, ಸೊ ಫಸ್ಟ್ ಆಫ್ ಎಸ್ ಆಫ್ ಕೋರ್ಸ್ ಸೂಪರ್ ಆಗಿತ್ತು. ಸೂಪರ್ ನೈಸ್ ಕಿಟ್, ನಂಗೆ ಇಷ್ಟ ಆಯ್ತು. ಅಂಡ್ ಎಕ್ಸ್ಟ್ರಾ 2 ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿತ್ತು. ಸೊ ನಂಗೆ ತುಂಬಾನೇ ಇಷ್ಟ ಆಯ್ತು ಜಗ. ಅಂಡ್ ಲಾಸ್ಟ್ ಅಲ್ಲಿ ಹೇಳ್ದಂತ ಮೆಸೇಜ್, ಐ ಡೋಂಟ್ ನೋ, ತುಂಬಾ ಜನ ಇನ್ಫ್ಲೂಯೆನ್ಸ್ ಆಗ್ತಿದಾರೋ ನಿನ್ ಮಾತುಗಳನ್ನ ಕೇಳಿ ಗೊತ್ತಿಲ್ಲ. ಬಟ್ ಇದು ಜಸ್ಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಷ್ಟೇ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸ್ಕಿಟ್ ತುಂಬಾ ಚೆನ್ನಾಗಿತ್ತು ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚಿ. ಫಸ್ಟ್ ಹಾಫ್ ಏನೋ ರಚಿತಾ ಅವ್ರು ಕನೆಕ್ಟ್ ಆಯ್ತು, ಸೆಕೆಂಡ್ ಹಾಫ್ ಗ್ಯಾರಂಟಿ ಗುರು ಸರ್ಗೆ ಕನೆಕ್ಟ್ ಆಗಿರ್ಬೇಕು. ಗುರು ಸರ್ ಮಾತೇ ಇಲ್ಲ ಅಂತ ನಾನ್ ಹೇಳಿಲ್ಲಪ್ಪ, ಇವ್ನು ಹೇಳ್ತಾ ಇದ್ದ. ಹೇಳಿ ಸರ್. ನನ್ಗಿಲ್ಲ ಸರ್. ಏನ್ ಚಿಲ್ಲರ್? ಏನಿಲ್ಲ ಸರ್, ಸುಮ್ನೆ ನಿಂತಿದ್ದೇನೆ. ಅದೇ ಲೈಟ್ ಬಿಲ್ ಲೈಟ್ ಬಿಲ್ ಕಟ್ಟಿಲ್ಲ ಸರ್ ನೀವು. ಯಾಕೆ ಅಂತ ಲೈಟ್ ಬಿಲ್ ತಗೊಳಕ್ ಬಂದಾಗ ಲೈಟ್ ಆಗಿ ಏನೋ ಸೈಡ್ ಇಂದ ಹೇಳ್ತಾ ಇದ್ದ ನೀನು. ಇಲ್ಲ ಆಕ್ಚುಲಿ ಕರೆಕ್ಟ್. ಅದು ಸ್ಟಾರ್ಟಿಂಗ್ 1.5 ವರ್ಷ ಇದೆಯಲ್ಲ, ಅದು ಏನು ಕಾಣಲ್ಲ ಸರ್. ಅದು ನಿಜ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದೊಂದು ಲಾಸ್ಟ್ ಡೈಲಾಗಿಗೆ ಒಂದು ಕಂಟ್ರೋಲ್ ಮಾಡಕ್ ಗೊತ್ತಿದ್ರೆ ಗಂಡಸರಿಗೆ ಚೆನ್ನಾಗಿತ್ತು. ಆಕ್ಚುಲಿ ದಟ್ಸ್ ಫನ್. ಸಿ ಫೈನಲ್ ಏನ್ ಮೆಸೇಜ್ ಕೊಡ್ತೀರಾ ಅಂತ ಇರತ್ತೆ ಅಲ್ಲ. ಸೊ ನಾವು ಎಲ್ಲರೂ ಕಾಯ್ತಾ ಇರ್ತಾರೆ, ಓಕೆ ಲಾಸ್ಟಿಗೆ ಏನ್ ಮಾಡ್ತಾರೆ ಇವರು ಅಂತ. ಆ ಲಾಸ್ಟಿಗೆ ಅದೊಂದು ಪಕ್ಕಾ ಸಿಕ್ಕಾಪಟ್ಟೆ ಪಂಚ್ ಆಯ್ತು. ಆಮೇಲೆ ಈ ಸ್ಕಿಟ್ ಅಲ್ಲಿ ಹೈಲೈಟ್ ಆಫ್ ಕೋರ್ಸ್ ಪರ್ಫಾರ್ಮೆನ್ಸ್ ರಚಿತಾ ಅಂದು. ಸೊ ಆಲ್ ದಿ ಬೆಸ್ಟ್ ಮಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಜಗಳ ಆಡ್ಕೊಂಡು ಹೋಗ್ಬೇಡ್ರಮ್ಮ, ಶಾಂತವಾಗಿ ಎಲ್ರು ಎಕ್ಸಿಟ್ ಆಗಿ. ಓಕೆ, ಥ್ಯಾಂಕ್ ಯು. ಪ್ರೀತಿಗಾಗಿ ಮದ್ವೆ ಆಗೋರು ಸ್ವಲ್ಪ ಜನ, ಆಸ್ತಿಗಾಗಿ ಮದ್ವೆ ಆಗೋರು ತುಂಬಾ ಜನ. ಇಲ್ಲೂ ಕೂಡ ಮಾವನ್ ಮಗಳನ್ನ ಮದ್ವೆ ಆಗೋದಕ್ಕೆ ಅರ್ಧ ಸೌತ್ ಇಂಡಿಯಾನೇ ರೆಡಿಯಾಗಿ ಕಾದಿದೆ. ಬನ್ನಿ, ಸಾಧ್ಯ ಆದ್ರೆ ಮದ್ವೆ ಮಾಡ್ಸೇ ಬಂದ್ಬಿಡೋಣ ಅಲ್ವಾ? ಇಪ್ಪತ್ತು ವರ್ಷಗಳ ನಂತರ నైనా నైనా మమ్మల్ని వదిలేసి ఎక్కడ వెళ్ళిపోయారా నైనా? ఎక్కడ నడితే ಅಲ್ಲ, ಈ ಹೆಂಡತಿ
ಆ ಮಗ ಇಬ್ರು ಇರೋದ್ನ ನನಗೆ ಚಪ್ಪಲೇದಮ್ಮ. ಅಲ್ಲ ನಮ್ಮಪ್ಪ ಒಂದೇ ಟೈಮ್ ಅಲ್ಲಿ 2020 ಒನ್-ಡೇ ಮ್ಯಾಚ್ 2 ಆಡ್ಬಿಟ್ಟಿದ್ದಾನೆ. ಅಯ್ಯೋ ಮೀ ಮೊಗಕ್ ಮಂಗಳಾರತಿ ಎತ್ತ ಅಂದೆ. ಅಮ್ಮ ಇವ್ರ ಹತ್ರ ಜಗಳ ಆಡೋದ್ ಬೇಡ. ಆಸ್ತಿನ 2 ಭಾಗ ಸೇಸು, ಹತ್ರ ಎತ್ಕೊಂಡು ಆಂಧ್ರಕ್ಕೆ ಹೋಗೋಣ. ಉಂಡಾಯ್ತು. ಉಂಟು ನೋಡ ಫ್ಯಾಮಿಲಿ ಲಾಯರ್ನ ಬರಕ್ ನೀನ್ చెప్పేను. ಏನಯ್ಯ ನಿನ್ನ ಲೀಲೆ? ರಾಜಾದಿರಾಜ, ರಾಜ ಮಾರ್ಥಾಂಡ, ರಾಜ ರಘುನಾಥ ಕರುಣಾಕರ ರೆಡ್ಡಿ, ಏನಯ್ಯ ನಿನ್ನ ಲೀಲೆ? ನಿಮ್ ಕತೆ ಎಲ್ಲ ನಮ್ಗೆ ಬ್ಯಾಡ್ದೆ. ಮೊದ್ಲೇ ಹೆಂಡ್ತಿ ನಮ್ಮಮ್ಮ, ಎಲ್ಲ ಆಸ್ತಿನೂ ನಮ್ಮ ಅಮ್ಮಂಗೆ ಬರ್ಬೇಕೆ. ನೀವ್ ಮುಸ್ಕೊಂಡು ನೋಡ್ರಾರೆ, ನಮ್ಮಪ್ಪ ಜಾಸ್ತಿ ಇರ್ತಾಗಿದ್ ನಮ್ಮ ಮನೇಲಿ. ನಿನ್ ಕಾಟ ತರೆಯಕ್ಕಾಗ್ದಾನೆ ಸುಮ್ನಿರಮ್ಮ. ಅದಕ್ಕೆ ಜಾಸ್ತಿ ಆಸ್ತಿ ನಮ್ಗೆ ಬೇಕು. ಹಲೋ ಎಕ್ಸ್ಕ್ಯೂಸ್ ಮೀ. Attention please. Vanda masterpiece. Yalla peace peace. Vanda masterpiece. ಹಲೋ ಮಿಸ್ಟರ್ ಲೋಯರ್. ಲಾಯರ್, ಆಸ್ತಿನ 3 ಭಾಗ ಮಾಡಿ. 3ನೇದಾರ್ಗೆ ನನಗೆ. ನಿಂಗೆ ಯಾಕೆ ಕೊಡ್ಬೇಕು? ಹಲೋ, ನಾನು ನಿನ್ ಮಾವ, ನಿಮ್ಮ ಅಪ್ಪನ್ ತಂಗಿ ಗಂಡ. ನಾನು ನನ್ನ ಹೆಂಡತಿ ಸತ್ತಾಗಿಂದ ಈ ಮನೇಲಿ ಯಾಕಿದ್ದೀನಿ? ಈ ಮನೆಗೋಸ್ಕರ. ಅರ್ಥ ಆಯ್ತಾ? ನೋಡ್ರಪ್ಪ, ನಿಮ್ಮಪ್ಪ ಸಾಯೋಕ್ಕೂ ಮುಂಚೆ ಆಸ್ತಿನ ವಿಲ್ ಬರ್ದಿಟ್ಟಿದ್ದಾರೆ. ಆಸ್ತಿಲಿ 75% ನ ಸ್ಟಾಪ್ ಇಟ್ 3ನೇ ವ್ಯಕ್ತಿಗೆ ದಾನ ಮಾಡಿದ್ದಾನೆ. ಲಾಯರ್, ಆ 3ನೇವ್ರು ಯಾರು? ನಿಮ್ಮಪ್ಪನ್ ತಂಗಿ ಮಗಳು ಮೀನಾ. ಅಂದ್ರೆ ನನ್ ಮಗಳ? ನಿನ್ ಮಗಳಿಗೆ ಕಣೋ. ಆಸ್ತಿಲಿ 75% ಅಂದ್ರೆ ಆಲ್ಮೋಸ್ಟ್ 4 ಕೋಟಿ. ಲಾಯರ್ರೆ, ಈ ಕಿತ್ತೋಗಿರೋ ಐಡಿಯಾ ನಮ್ಮ ಅಪ್ಪನ್ ಕೊಟ್ಟಿದ್ ಯಾರ? ನಿಮ್ಮ ಅಪ್ಪನ್ಗೆ ಅವಳ ತಂಗಿ ಅಂದ್ರೆ ಪಂಚ ಪ್ರಾಣ, ಅದಕ್ಕೆ ನಾನೇ ಐಡಿಯಾ ಕೊಟ್ಟಿದ್ದು. అంటే ఈ ఐడియా ఇచ్చింది నువ్వు. రారా, నీకు స్వీట్ ఇస్తాను రా. ಸಾಕು ಬಿಟ್ರು. ಇಲ್ಬಾರ, ಈ 75% ಆಸ್ತಿ ನನ್ಗೆ ಬರ್ಬೇಕು ಅಂದ್ರೆ ನಾ ಎಂತ ಮಾಡ್ಬೇಕಾ? ನೀನ ಯಾರು? ನಮ್ಮ ಅತ್ತಿ ಮಗಳ. ಅವಳು ಮದ್ವೆ ಆದ್ರೆ 75% ನಿನ್ಗೆ. 75%, ಅದ್ರಲ್ಲಿ ಉಳ್ದಿರೋದು 25%, ಅದ್ರಲ್ಲಿ 12% ನನಗೆ ಅಲ್ದೆ. ಕರೆಕ್ಟ್, ಹೌದು ನಿನ್ಗೆ. ಅಮ್ಮ, ಮೀನನ್ನ ಮದ್ವೆ ಆತೆ. ಅಯ್ಯೋ, ಕಾಮುಕಿಲ್ಲ ಕೇಮುಕಿಲ್ಲ ಎತ್ತಕೊಂಡು ಹೋದೆ. ಓಕೆ. ಅಯ್ಯೋ ರೇ ಕುಕ್ಕ, ಮೀನಾನ ನೀನ್ ಮದ್ವೆ ಆಗ್ತೀಯ? ಲೇ, ಮೀನಾನ ನಾನೇ ಮದ್ವೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಸಪೋರ್ಟಿಗೆ ನಾನು ನಮ್ಮ ಮಾವನ್ ಕರ್ಸಿದೀನಿ ಕಣ. ಈಗ್ಲೂ ಅವನ ಎದೆ ಮೇಲೆ 52 ಕೇಸ್ ಇದೆ. ಅವನಂತ ಕಳ್ಳ? Say what? Come and baby now. Baby now. ನಾನ್ ಯಾರ ಸುದ್ದಿಗೆ ಹೋಗಲ್ಲ. ನನ್ ಸುದ್ದಿಗೆ ಬಂದ್ರೆ ನಾನ್ ಬಿಡಲ್ಲ. ಕರ್ನಾಟಕದಲ್ಲಿ ಹುಟ್ಟಿದ ನಾನು ಆಂಧ್ರ ಫಾರಿನ್ ಹೋದ್ರು ನನ್ ಫುಡ್ ಚೇಂಜ್ ಆಗ್ಬೋದು, ಬ್ಲಡ್ ಮಾತ್ರ ಚೇಂಜ್ ಆಗಲ್ಲ. ನಾನು ಹೊಡೆಯೋ ಪ್ರತಿಯೊಂದು ಏಟು ಕರ್ನಾಟಕ ಇದ್ಯಾರೋ? ಮಾಮ, ನಾವಿಬ್ರು ಹಾಕ್ಬೇಕಾಗಿರೋದು ಅವನ್ಗೆ. ಕೊಡಕ, ನಾನು ఎవరు తెలుసా? ఆ రాయలసీమ సింహ.
Salam Rocky Bhai, Rocky, Salam Rocky Bhai. ಅಯ್ಯಯ್ಯ ಸಿಂಹದ ಹಲ್ ಕಿತ್ಬಿಟ್ಟಿದ್ದಾರೆ. ಆ ಮೇಲ್ಗಡೆ ಹಲ್ಲನ್ನ ಹುಳ ತಿಂತಾ ಇತ್ತು. ಮೇಲ್ಗಡೆ ಇರಲ್ಲ ಹುಳ ತಿಂದ್ರೆ ಕೆಳಗಡೆ ಇರಲ್ಲ ಯಾಕಿತ್ರಪ್ಪ? ಆ ಹುಳ ಕೆಳಗಡೆ ಹಲ್ಲಲ್ಲಿ ನಿಂತು ಮೇಲ್ಗಡೆ ಹಲ್ಲನ್ನ ತಿಂತಾ ಇತ್ತು. ರೌಡಿ ಅಂತೆ ತುಂಬಾ ಮಾತಾಡ್ತಾನೆ. ನಿನಗೆ ಗೊತ್ತಿಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ಒಂದು ಪೀಸ್ 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 ಮಾಡಿ ಪ್ಯಾಕ್ ಮಾಡಿ ಆಂಧ್ರಕ್ಕೆ ತಕೊಂಡೋಗಿ ಮೀನಿಗೆ ಪಲ್ಯ ಮಾಡಿ ಹಾಕ್ತೀನಿ. Shangri-La. Oh. Say what? ಮಂತ್ರಕ್ಕೆ ಮ್ಯಾಂಗ ಉದಿರದು ಕುಂತಿದ್ರೆ ಡೌ ದೊರಕದು. ಒಬ್ಬಳ ಹಿಂದೆ ಇಬ್ಬರಾದರೆ ಚೇಸ್ ಮಾಡೋಮ, ತಾಕತ್ತಿದ್ದರೆ ತೋಳೆರಿಸಿ ಲೈನ್ ಮರಮ. ಅಯ್ಯೋ ಸ್ವಾತಿಯೇ ಬರ್ತಾಲೋ ಸ್ವಾತಿ ಬಿಡಮ್ಮ, ಅವಳು ಇಟ್ಕೊಂಡೆ ನೀರ್ ದೋಸೆ ಮಾಡ್ತೀರಾ? ಏನಮ್ಮ ಈಗ ಬಂದ? ಅಪ್ಪ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು. ಏನಮ್ಮ? ನನ್ ಫ್ರೆಂಡ್ ಒಬ್ರು ಬಂದಿದ್ದಾರೆ. ಯಾರು? ಕರ್ಸು. ರಣಬೀರ್ ಖಾನ್. रणबीर खान। वो कौन है बुड्ढा? मेरे पिताजी। पिताजी? हाँ। आपका माँ ऊपर है। इसकी माँ की दुआ करो भगवान। पिताजी आओ। ಮುಚ್ಚ ಹಾವು ಅಂದ್ರೆ ಹಾವು ಅಲ್ಲ, ಬನ್ನಿ ಅಂತ ಹೇಳಿ. ನೀನಲ್ಲ ಅಪ್ಪ. पिताजी आशीर्वाद करो जी। ಅಷ್ಟಪುತ್ರ ಪ್ರಾಪ್ತಿರಸ್ತು. ಅದು ಸಾರಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಒಳಗ್ ಕರ್ಕೊಂಡು ರಣಬೀರ್ ಹಾವು ಅಂದರ್. ಅಯ್ಯೋ ಶಿವನೇ, ಈಗಲೇ ಕನ್ನಡ ತೆಲುಗು ಎರಡೂ ನಮ್ಮ ಮನೇಲಿ ಗುದ್ದಾಡ್ತಾ ಇದೆ. ಈಗ ಹಿಂದಿ ಬೇರೆ ಬಂದು ಸೇರ್ಕೊಂತು. ಇನ್ನು ಒಂದ್ 4 ಭಾಷೆ ಸೇರ್ಕೊಂಡ್ರೆ ನಮ್ಮ ಮನೆಯಲ್ಲೂ. ರಾಕೇಶ್ ಮಾಮ, ಈಗ ಅವನ್ಗ ಹಾಕಿ ಏನು ಪ್ರಯೋಜನ ಇಲ್ಲ. ನಾವೆಲ್ಲ ಸೇರ್ಕೊಂಡು ತಟ್ಬೇಕು. ಹಿಂದಿ ಕಾ ಆದ್ಮಿ. ಅಣ್ಣಯ್ಯ ಶತ್ರುಗೆ ಶತ್ರುಡು ಮಿತ್ರುಡು. ಈಗ ನಾವು 3 ಜನ ಸೇರಿ ಅವನ್ಗ ಹಾಕ್ಬೇಕು. ಹಲೋ ಹಾ ಎವ್ರಿಥಿಂಗ್ ಇಸ್ ಫೈನ್. ಓಕೆ ಥ್ಯಾಂಕ್ ಯು. ಏಯ್ ಹೋಗ ನಾಯಿ. ಹೋಗೋ ನಾಯಿ ಮತ್ಲಬ್ ಕ್ಯಾ? ಥ್ಯಾಂಕ್ಸ್. ಹೋಗೋ ನಾಯಿ. ಥ್ಯಾಂಕ್ಸ್. ಗೂಬೆ ಬಾರೋ ಗೂಬೆ ಮತ್ಲಬ್ ಕ್ಯಾ? ಬಾರೋ ಗೂಬೆ. आओ कम आओ बारो गूबे. ಹೋಗೋ ನಾಯಿ. ಕುಡಿ ಇವನು ರನ ಕುಡಿ ಇವನು. ಬಾರೋ ಗೂಬೆ. ತಗೋ ಟೀ. ಹೋಗೋ ನಾಯಿ. ಲೇ ಕ್ಯಾರಮ್ ಕೆ ಕಾಯ್ನು. ನೆಕ್ಸ್ಟ್ ಟೈಮ್ ಬಂದಾಗ ಟೀಲಿ ಮಾತ್ರ ಕೊಡ್ತೀನಿ. ಹೋಗೋ ನಾಯಿ. ಯಾವ ಗುರು ಲೇ ತಮ್ಮ ಬಾರಲ್ಲಿ. ಅವನೆತ್ತಕ್ಕಿದು ಕರೆಕ್ಟ್ ಟೈಮು. ದೊಣ್ಣೆ ತರನ ಬಾ. ದೊಣ್ಣೆ ಈ ಕ್ಯಾರಮ್ಗೆ ಕಾಯಿನ್ ಇಲ್ಲೇ ಮಲ್ಕೊಂಡಿದ್ದಾನಲ್ಲ. ಏ ಕಾನು ಒಳಗ್ ಬಂದ್ ಮಲ್ಕೊಳ್ಳೋ. ಹೋಗೋ ನಾಯಿ. ಏ ಮಂಗುಂದೆ मतलब क्या? सुपर तुम बहुत मंगुंदे. ಸರಸ್ವತಿಗೆ ಟ್ಯೂಷನ್ ಕೊಡ್ತಾನಲ್ಲ ಇವನು. ನಾನು ಮಂಗುಂದೆ, ನೀನು ದೊಡ್ಡ ಮಂಗುಂದೆ. ಹೋಗೋ ನಾಯಿ. ವಾತಾವರಣ ಸ್ವಲ್ಪ ಚಳಿ ಇದೆ. ಪಂಚ ಒಂಚೂರು ಕೆಳಗೆ ಬಿಡು. ಪಂಚೆ ನಿನ್ನಷ್ಟು ಮೇಲೆ ಕಟ್ಟಿ ಎತ್ತಿಲ್ಲ.
ವಾತಾವರಣ ಸ್ವಲ್ಪ ಚಳಿ ಚಳಿದೆ, ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಫಿನಿಶ್ ಮಾಡ್ಬೇಕು. ಆಹಾಹಾ. मर गया मर गया मर गया मर गया हम नहीं है कौन आदमी हम नहीं है हम बहुत मंग मंग दे हम नहीं है ಅವನಿಲ್ಲ ಇದಾನಂಗಂದ್ರೆ ಇವನು ಯಾರು ಅಣ್ಣ ತಲೆನೇ ಇಲ್ಲ ತಲೆ ಇಲ್ಲಿದೆಪ್ಪ ಅಮ್ಮ ತಾಯಿ ನನ್ ಮುಖ ಸೊಂಟ ಎಲ್ಲ ಕಿತ್ತಾಕ್ಬಿಟ್ರು ನೀನ್ ಹೊಡ್ದ ನಾನಲ್ಲಪ್ಪ ನೀನ್ ಹೊಡ್ದ ನಾನು ಹೊಡ್ದಿಲ್ಲ ನೀನು ಹೊಡ್ದಿಲ್ಲ ಇವ್ರು ಹೊಡ್ದಿಲ್ವಾ ಹಾಗಾದ್ರೆ ಈ ಮನೆಯಲ್ಲಿ ದೆವ್ವ ಇದೆ ನಾನು ಓಡಿపోಯ್ತಾನು ಓಡಿపోಯ್ತಾನು ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ ಅವನ್ ಕರಿಯೋ ಏ ಮಾವ ಎಂತ ಮಾಡ್ತಿದ್ಯಾ ಬಾರ ಆಚೆ ಎಂತದ ಸುಕ್ರುಂಡೆಗಳ ಎಂತ ಲೇ ಮಾವ ನಿನ್ ಮಗಳನ್ನ ನಾನೇ ಮದುವೆ ಆಗ್ಬೇಕು. ಇಲ್ಲ ನಾನ್ ಮದುವೆ ಆಗ್ಬೇಕು. ಹೇ ನಾನು 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 ನಿಲ್ಸು ಮಗಳೇ ಮಗಳೇ ಅಪ್ಪ ಬಾ ಅಮ್ಮ ನೋಡು ಇವ್ರಿಬ್ರಲ್ಲಿ ನೀನ್ ಯಾರನ್ನ ಮದ್ವೆ ಆಗ್ತೀಯಾ? ಇವ್ರಿಬ್ರು ನನ್ ಮದ್ವೆ ಆಗಲ್ಲ. ನಾನು ಆಲ್ರೆಡಿ ಒಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಬಂದೆ ಇರ ನಿನ್ನಲ್ಲಿ ಅವ್ನ್ ಯಾಕೆ ಹೊಡಿತಿದ್ದೀರಾ? ಹೋಗೋ ನಾಯಿ ಚುಪ್ 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 ಖಾನ್ ಚುಪ್ ನಹಿ ಹೈ ಚುಪ್. ಅವ್ನ್ ಯಾಕೆ ಹೊಡಿತೀರಾ? ಅವ್ನ್ ನನ್ ಫ್ರೆಂಡ್ ಅಷ್ಟೇ. ನಾನ್ ಲವ್ ಮಾಡ್ತಿರೋದು ನನ್ ಕಂಪ್ನಿ ಬಾಸ್ನ. ಅಷ್ಟಕ್ಕೂ ನೀವಿಬ್ರು ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿರೋದು ಯಾಳದ ಆಸ್ತಿಗೋಸ್ಕರ ತಾನೆ. ನನ್ಗೇನ್ ಈ ಆಸ್ತಿ ಬೇಡ, ಎಲ್ಲ ನಿಮ್ಮ ಹೆಸರಿಗೆ ಬರೀತೀನಿ. ನನ್ ಮಾವ ನನ್ನ ಸಾಕಿ ಓದ್ಸಿದಾರೆ, ನನ್ಗಷ್ಟೇ ಸಾಕು. ಹಿಂಗಾಗುತ್ತೆ ಅಂತ ಗೊತ್ತಿದ್ದೆ ಕಣೋ. ಬಾವ ಮೊದ್ಲೇ ಆಸ್ತಿನ ವಿಲ್ ಮಾಡಿ ಇಟ್ಟಿದ್ದು. ಇದು ಸೀರಿಯಸ್ ಸೀನು, ಸುಮ್ನಿರ್ಬೇಕು. ನೋಡಿದ್ರೇನ್ರು ದುಡ್ಡು ರಕ್ತ ಸಂಬಂಧಗಳ ನಡುವೆ ಹೇಗ್ ಆಟಾಡ್ಸುತ್ತೆ ಅಂತ. ಅದಕ್ಕೆ ದೊಡ್ಡವರು ಒಂದ್ ಮಾತು ಹೇಳಿರೋದು, ಹಣ ಕಂಡ್ರೆ ಹೆಣನೂ ಬಾಯ್ ಬಿಡುತ್ತೆ ಅಂತ. ಲೇ ನಮ್ಗೆ ನಿಮ್ಮ ಆಸ್ತಿಲಿ ಒಂದು ಬಿಡುಗಾಸು ಬೇಡ ಕಂಡ್ರು, ಆದ್ರೆ ಒಂದೇ ಒಂದ್ ಮಾತು ಕಂಡ್ರು, ನಮ್ ಭಾವನ ಆಸೆ ಹಂಗೆ ಈ ಮನೆನ ಇಬ್ಬಾಗ ಮಾಡ್ಬೇಡ್ರು, ಎಲ್ರು ಒಂದಾಗಿ ಕೂಡಿ ಬಾಳೋಣ. होल फैमिली बहुत मंग मंगने तुम बहुत बहुत मंग मंगने ಹೋಗೋ ನಾಯಿ. ಈ ಒಂದು ಎಂಟರ್ಟೈನಿಂಗ್ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ಗುರುಜಿ ಚೆನ್ನಾಗಿತ್ತು. ಅಂದ್ರೆ ವೆರಿ ಪಕ್ಕ ಇಮೋಷನಲ್ ಡ್ರಾಮಾ. ಎಲ್ಲದಕ್ಕಿಂತ ಫಸ್ಟ್ ನನಗೆ ಮಕ್ಕಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಚಿಕ್ಕ ಮಕ್ಕಳು. ಮಜಾ ಅಂದ್ರೆ ಮಕ್ಕಳಲ್ಲಿ ಹುಡುಗರೆಲ್ಲ ಬೆಳೆದು ಬಿಟ್ರು, ಹುಡುಗಿ ಮಾತ್ರ ಹಂಗಿದ್ದಾಳೆ. ಅಫ್ಕೋರ್ಸ್ ಲಾಸ್ಟಿಗೆ ನಮ್ಮ ಹೀರೋ ಎಂಟ್ರಿ ಇತ್ತು, ಒಂದು ಚೆನ್ನಾಗಿತ್ತು. ದಟ್ ಎಂಟ್ರಿ ವಾಸ್ ನೈಸ್. ಆಮೇಲೆ ಆ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಯ್ತು. ಬರಗೂಬೆ ಟೋಟಲ್ ಒಂದು ಫ್ಯಾಮಿಲಿ ಡ್ರಾಮಾ ವೇರ್ ಪಕ್ಕ ಫಿಲ್ಮಿ ಆಗಿತ್ತು. ಅಂಡ್ ಇವನ್ ದ ಕಾನ್ಸೆಪ್ಟ್ ವಾಸ್ ನೈಸ್. ದ ಡೈಲಾಗ್ಸ್ ರಿಯಲಿ ವರ್ಕ್ಡ್ ವೆಲ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಗುರುಜಿ. ಎಲ್ಲ ಒಂದು ಈ ಸ್ಕಿಟ್ ರಚಿತಾ ಗಾರು ಎಲ್ರು ತುಂಬಾ ಮಂಗದೆ ತರ ಪರ್ಫಾರ್ಮ್ ಮಾಡಿದ್ರಿ. ಸೂಪರ್. ದಟ್ ಮಂಗದೆ ಬಾರೋ ಗೋಬೆ ಹೋಗೋ ನಾಯಿ, ಆ 3 words ಈ ಒಂದು ಸ್ಕಿಟ್ ನ ತುಂಬಾ ಸೂಪರ್ ಎಂಟರ್ಟೈನ್ ಮಾಡಿದೆ. ಜಸ್ಟ್ ಆ 3 words. ವೆರಿ ಗುಡ್, ವೆರಿ ನೈಸ್ ಇಟ್ ವಾಸ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಸ್ಕಿಟ್. ಇವತ್ತು ಹೋಗಿ ಬರ್ತೀವಿ, ಆದ್ರೆ ನಾಳೆ ರಾತ್ರಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ. ಟೇಕ್ ಕೇರ್. ಗುಡ್ ನೈಟ್. ಲವ್ ಯು ಆಲ್.